ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನೀನಾದರೂ ಎಲ್ಲ ಕಷ್ಟಗಳಿಂದ ದೂರ ಐತಿಯಲ್ಲವ, ಅಲ್ಲೇ ಸುಖವಾಗಿರ್ಲಿ ಅಂತ ನೀವು ಹೇಳಿಲ್ಲ ಕಣಮ್ಮ. ಅಪ್ಪಯ್ಯ, ನಾನೊಂದು ಹೇಳ್ತೀನಿ, ನೀವಿಲ್ಲ ಅನ್ಬಾರ್ದು. ನೋಡಿ, ನೀವೆಲ್ಲರೂ ಇಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೀರಾ. ನಾನಲ್ಲಿ ಅಕ್ಕನ ಮನೇಲಿ ಆರಾಮಾಗಿರೋಕ್ಕಾಗಕ್ಕಿಲ್ಲ. ನಾನು ಏನಾದರೂ ಸಹಾಯ ಮಾಡ್ತೀನಿ ಅಪ್ಪಯ್ಯ. ನಾವೆಲ್ಲರೂ ಒಂದು 3 ಹೊತ್ತಾದರೂ ಊಟ ಮಾಡೋ ಸ್ಥಿತಿಗೆ ಬರಬೇಕು ಅಪ್ಪಯ್ಯ. ಅದಕ್ಕೆ ನಾನು ಮತ್ತೆ ಮನೆಗೆ ಹೋಗೋಕ್ಕಿಲ್ಲ. ಅವರು ನನ್ನನ್ನು ಕಳಿಸ್ಲಿ ಅಂತ 1 ವಾರ ಬಿಟ್ಕೊಂಡು ಬರ್ತೀನಿ ಅಂದೆ. ಆದರೆ ನಾನು ಮಾತ್ರ ಮತ್ತೆ ಆ ಮನೆಗೆ ಹೋಗೋಕ್ಕಿಲ್ಲ. ಏನೋ ಹೇಳ್ತಾ ಇದ್ದೆ ನೀನು? ಹಾ, ಅಲ್ಲ ಅಮ್ಮಾಜಿಗೆ ಮಾತು ಕೊಟ್ಟು ಬಂದೀವ್ನಿ, ಇನ್ನು ವಾರದೊಳಗೆ ಕಳಿಸ್ಕೊಡ್ತೀನಿ ಅಂತ. ಈಗ ಕಳಿಸ್ತಿಲ್ಲ ಅಂದರೆ ಅವ್ರು ಏನಂದ್ಕೊಳ್ಳಲ್ಲ ನಮ್ಮ ಬಗ್ಗೆ. ಯಾಕೆ ಹೋಗೋಕ್ಕಿಲ್ಲ ಅಂತಿದ್ಯಾ? ಅಲ್ಲ ಅಮ್ಮಾಜಿ, ನೀನು ಪೂರ್ತಿ ಜವಾಬ್ದಾರಿ ತಗೊಂಡವ್ರೆ. ನೀನು ಏಟ್ ಬಿರುತಿ ಮಾಡ್ತಾವ್ರೆ. ಈಗ ನೀನು ಹೋಗೋಕ್ಕಿಲ್ಲ ಅಂತಂದ್ರೆ ಅವ್ರು ತಿಳ್ಕೊಳಕ್ಕಿಲ್ವಾ ಹೇಳು? ಏನ್ ಅತ್ಯವ ನೀವು? ನಮ್ಮನೆ ಮಗಳು ನಮ್ಮಂದಿದ್ರೆ ಅವ್ರು ಯಾಕೆ ತಪ್ಪು ತಿಳ್ಕೊತಾರೆ? ಊರ್ವಿಗದು ಅಕ್ಕನ ಮನೆ, ಅದು ತುಂಬ ಕುಟುಂಬ. ಅಲ್ಲಿ ಬೇರೆ ಬೇರೆ ತರ ಜನರಿದ್ದಾರೆ. ಪಾಪ ಊರ್ವಿಗಲ್ಲಿರಕ್ಕೆ ಹಿಂಸೆ ಆಗಕ್ಕಿಲ್ವಾ? ಹ್ಞೂ ಕಣವ, ನನಗೂ ಬೇರೆಯವ್ರ ಮನೆಗೆ ನಮ್ಮ ಮಗಳು ಇರೋದು ಇಷ್ಟ ಇಲ್ಲ. ಇರೋದೈತೆ, ಏನು ಮಾಡಲಿ? ಇಲ್ಲಿ ಈ ಪರಿಸ್ಥಿತಿ ಹಿಂಗೈತಲ್ಲ. ಇಲ್ಲಿ ಹೆಂಗೋ ಎಲ್ಲರೂ ಸಂತೋಷವಾಗಿ ಊದ್ಕೊಂಡು ತಿನ್ಕೊಂಡು ಓದ್ಕೊಳ್ಳಿ ಅಂತ ಸುಮ್ಮನಿತ್ತೆ. ಈಗ ನೋಡಿದ್ರೆ ಅಮ್ಮಾಜಿಯವರು ಬಲವಂತ ಮಾಡ್ತಾವ್ರೆ ಬಂದ್ಬಿಡ್ಲಿ ಅಂತ. ಏನು ಮಾಡೋದೀಗ? ಹಾಂ, ಇಲ್ಲ ಅಪ್ಪಯ್ಯ, ಯಾರು ಏನೇ ಹೇಳಿ ನಾನು ಅಲ್ಲಿಗೆ ಹೋಗೋಕ್ಕಿಲ್ಲ. ಹೌದಣ್ಣಯ್ಯ, ಪೂರ್ವಿಗೆ ಅಲ್ಲಿಗೆ ಹೋಗಕ್ ಇಷ್ಟ ಇಲ್ಲ ಅಂದ್ಮೇಕೆ ನಾವು ಒತ್ತಾಯ ಮಾಡೋದು ಸರಿ ಅಲ್ಲ. ಅವಳು ಚಿಲ್ಲಿಂದಲೇ ಕಾಲೇಜ್ಗೆ ಹೋಗ್ಲಿ ಬಿಡು. ನಂದನ್ ಜಾತಕ. ಸರಿ ಅಮ್ಮಾಜಿ, ನಂದನ್ ಜಾತಕ ಏನೂ ಇದೆ, ಪೂರ್ವಿ ಜಾತಕ ನಮ್ಮ ಹತ್ರ ಇಲ್ವಲ್ಲ. ಪರವಾಗಿಲ್ಲ, ಜಾತಕ ಇಲ್ಲ ಅಂದರೂ ಪರವಾಗಿಲ್ಲ. ಅವಳು ಹುಟ್ಟಿದ ದಿನಾಂಕ ಟೈಮು ಸಿಕ್ಕಿದ್ರೆ ಸಾಕು, ಜಾತಕ ನಾನು ರೆಡಿ ಮಾಡ್ಕೋತೀನಿ. ನಾನು ವ್ಯವಸ್ಥೆ ಮಾಡ್ತೀನಿ. ಯಾಕಪ್ಪಯ್ಯ ಏನು ಹೇಳ್ತಿಲ್ಲ? ನಾನಿಲ್ಲಿರೋದು ನಿಮ್ಗಿಷ್ಟ ಇಲ್ವಾ? ಅಮ್ಮಾಜಿಯವರು ಫೋನ್ ಮಾಡ್ತಾರೆ. ಹಲೋ ಭುಜಂಗ ಅವರೇ, ನನಗೆ ಈಗಲೇ ಪೂರ್ವಿಗೆ ಜಾತಕ ಸಿಗ್ಬೋದಾ? ಜಾತಕನ? ಅವಳು ಹುಟ್ಟಿದ ದಿನಾಂಕ ಟೈಮ್ ಇದ್ರೆ ಸಾಕು, ಹೇಳಿ. ಅಲ್ಲ ಅಮ್ಮಾಜಿ, ಇವೆಲ್ಲ ಈಗ ಯಾಕೆ ಅಂತ? ನಾನೆಲ್ಲ ಆಮೇಲೆ ಹೇಳ್ತೀನಿ, ಇಷ್ಟನ್ನು ನನಗೆ ಬೇಗ ಹೇಳಿ. ಸರಿ, ಹೇಳಿ. ಸರಿ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಾನು ಮಾಡ್ತೀನಿ ಮತ್ತೆ. ಏನಂತೀರಿ? ಯಾಕೋ ಗೊತ್ತಿಲ್ಲಮ್ಮ, ಪೂರ್ವಿ ಜಾತಕ ಕೇಳಿದ್ರು. ಓ, ಪೂರ್ವಿಗೆ ಅಮ್ಮಾಜಿ ಇನ್ನೊಂದು ಗಂಡು ಹುಡುಕ್ತಿರ್ಬೋದು. ಇವತ್ತು ನಡೆದಿದ್ದ ಘಟನೆಯಿಂದ ಅವ್ರ ಮನ್ಸಿಗೆ ಸ್ಯಾನೆ ನೋವಾಗೈತೆ. ಅಮ್ಮಾಜಿಗೆ ಪಾಪ ಇವಳಿಗೆ ಮದುವೆ ಮಾಡ್ಸೋ ಗಂಟ ಸಮಾಧಾನ ಇಲ್ಲ ಅನಿಸ್ತೈತೆ. ನನಗೀಗಲೇ ಮದುವೆ ಎಲ್ಲ ಬೇಡವ. ನಾನು ಯಾವ್ದಾರ ಪಾರ್ಟ್ ಟೈಮ್ ಜಾಬಿಗೆ ಸೇರ್ಕೋತೀನಿ. ನನ್ನ ಕಾಲೇಜ್ ಫೀಸ್ಗೆ ಆಗ್ತೈತೆ, ಮನೆಗೂ ಸಹಾಯ ಆಗ್ತೈತೆ ಅವ. ಅಪ್ಪಯ್ಯ, ದಯವಿಟ್ಟು ನನ್ನನ್ನು ಅಲ್ಲಿಗೆ ಕಳಿಸ್ಬೇಡಿ ಅಪ್ಪಯ್ಯ. ನಾನು ಇಲ್ಲೇ ಇರ್ತೀನಿ.
ಒಪ್ಕೊಳ್ಳಿ. ನೀನು ಕೇಳ್ಕೋಬೇಕಾದ್ರೆ ಯಾವ ಬಾಯಿನಾಗಿಲ್ಲ ಅಂತ ಹೇಳವ ಹಾಂ ಕಟ್ಪಾಗ್ತಂದು ಗೊತ್ತು ಹಾತ್ ಬಿಡು. ಅಲ್ಲ ಪೂರ್ವಿ, ನಿಂಗೆ ಇಲ್ಲಿರೋದಕ್ಕೆ ಕಷ್ಟ ಆಗಕ್ಕಿಲ್ವಾ? ಅಂಥದ್ದು ಏನೂ ಅನುಕೂಲ ಇಲ್ಲ ಇಲ್ಲಿ ಆಸೆ ಒತ್ಕೊಳ್ಳೋಷ್ಟು ಕಷ್ಟ ಐತೆ ಕಣವ್ವ. ಹವ, ಇದು ನನ್ನ ಮನೆ. ಇಲ್ಲಿ ಕಷ್ಟ ಇರಲಿ ಸುಖ ಇರಲಿ ನಾನು ನೆಮ್ಮದಿಯಾಗಿರ್ತೀನಿ. ನಾನು ದುಡ್ಡು ತಂದಾಕ್ತೀನಿ ಅವ್ವ, ನೀನೇನು ಯೋಚನೆ ಮಾಡಬೇಡ. ಏನು ಯೋಚಿಸ್ದೆ? ನಿನ್ನ ಉತ್ತರ ಏನು? ನನಗೆ ಈ ಮೌನದ ಭಾಷೆ ಎಲ್ಲ ಅರ್ಥ ಆಗಲ್ಲ. ಈ ಮೌನನ ಮಾತಾಗಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋಕ್ಕೂ ಬರಲ್ಲ. ಮಾತಾಡು ಪದ್ಮಿನಿ, ನೀನು ನನ್ನ ಜೊತೆ ಬದುಕ್ತೀಯಾ? ಪದ್ಮಿನಿ, ಏನು ಗೊತ್ತಾ, ಈ ಪ್ರೀತಿ ಮತ್ತು ಹಠದ ಮಧ್ಯೆ ಯುದ್ಧ ಬಿದ್ದರೆ ಪ್ರೀತಿನೇ ಗೆಲ್ಲೋದಂತೆ. ಯಾಕಂದರೆ ಪ್ರೀತಿ ಯಾವತ್ತೂ ಬದಲಾಗದೇ ಇರೋ ಅಂಥದ್ದು. ಹಠ ಯಾವತ್ತು ಬೇಕಿದ್ರೂ ಬದಲಾಗ್ಬೋದು. ಇವತ್ತು ಬೇಡ ಅನಿಸಿದ್ದು ನಾಳೆ ಬೇಕು ಅನ್ನಿಸ್ಬೋದು. ನಿಂಗೂ ಅಷ್ಟೆ. ಇವತ್ತು ನನ್ನ ಜೊತೆ ಜೀವನ ಬೇಡ ಅನ್ನಿಸ್ಬೋದು, ನಾಳೆ ಬೇಕು ಅನ್ನಿಸ್ಬೋದು. ಅದಕ್ಕೆ ನಾನು ಬಯಸ್ತೀನಿ ನೀನು ಈ ಹಠನ ಸೈಡಿಗಿಟ್ಟು ಪ್ರೀತಿನ ಆರಿಸ್ಕೊಳ್ಳಿ ಅಂತ. ಮಾತಾಡು ಪದ್ಮಿನಿ. ನಂದನ್ನೋರೆ, ಮೊದಲನೇದಾಗಿ ನಾನು ಯಾವ ಹಠನೂ ಹಿಡ್ದಿಲ್ಲ. ನಿಮ್ಗೆ ಗೊತ್ತು, ಪ್ರೀತಿ ಮತ್ತು ಸತ್ಯದ ನಡುವೆ ಯುದ್ಧ ನಡೆದ್ರೆ ಗೆಲ್ಲೋದು ಸತ್ಯ. ಯಾಕಂದರೆ ಪ್ರೀತಿ ಒಂದಲ್ಲ ಒಂದಿನ ಸುಳ್ಳಾಗ್ಬೋದು, ಆದರೆ ಸತ್ಯ ಯಾವತ್ತೂ ಸುಳ್ಳಾಗಕ್ಕಿಲ್ಲ. ಸತ್ಯ ಇವತ್ತು ಸತ್ಯನೇ, ಇನ್ನು 10 ವರ್ಷ ಕಳೆದ್ರೂ ಅದು ಸತ್ಯನೇ. ಅದಕ್ಕೆ ನಾನು ಸತ್ಯದ ಪರ ನಿಂತಿರೋದು. ಈಗ ಸತ್ಯ ಏನಂದರೆ ಪೂರ್ವಿ ನಿಮ್ಮ ಹೆಂಡತಿ ಅನ್ನೋದು. ಅವಳ ಜಾಗನ ನಾನು ತುಂಬ್ಸೋಕ್ಕಾಗಕ್ಕಿಲ್ಲ. ಅಲ್ಲಿ ಅವಳು ಇರಬೇಕು, ಇರ್ತಾಳೆ. ಏನಾಯ್ತು ನರೇಂದ್ರ? ಜಾತಕ ಏನು ಹೇಳ್ತಿದೆ? ನಂದನ್ ಪೂರ್ವಿ ಜಾತಕ ಹೊಂದ್ಕೊಳತ್ತಾ? ಅಮ್ಮಾಜಿ, ಪದ್ಮಿನಿ ಜಾತಕ ನಮ್ಮ ನಂದನ್ ಜಾತಕ ಜೊತೆ ಹೊಂದಾಣಿಕೆ ಆಗಿತ್ತು. ಆದರೆ ಈಗ ಅಂದರೆ ನಂದನ್ ಪೂರ್ವಿ ಜಾತಕ ಹೊಂದ್ಕೋತಾ ಇಲ್ವಾ? ಅದು ಪೂರ್ವಿ ಜಾತಕನೂ ನಮ್ಮ ನಂದನ್ ಜಾತಕ ಜೊತೆ ಅದ್ಭುತವಾಗಿ ಹೊಂದಾಣಿಕೆ ಆಗ್ತಾ ಇದೆ ಅಮ್ಮಾಜಿ. ಪದ್ಮಿನಿ, ಪ್ಲೀಸ್ ಈ ಥರ ಹೇಳಬೇಡ. ನಂದನ್ ಅವರೇ, ನಿಮಗೆ ಒಪ್ಪಿಗೆ ಆಗೋ ಉತ್ತರನ ನಾನು ಕೊಡಬೇಕು ಅಂತ ನಿರೀಕ್ಷೆ ಯಾಕೆ ಇಟ್ಕೋತೀರಾ? ನನ್ನ ಮನಸ್ಸಿಗೆ ಏನು ಅನ್ಸಿದ್ಯೋ ನಾನು ಅದನ್ನು ಹೇಳಿದ್ದೀನಿ ತಾನೆ. ಇದೇ ನನ್ನ ಉತ್ತರ. ಇದ್ರ ಮೇಲೆ ನಾನು ಇನ್ನೇನು ಕೇಳಬೇಡಿ. ನಂದನ್ ಅವರೇ, ಕೈ ಬಿಡಿ. ನನ್ನ ಪ್ರಶ್ನೆಗೆ ಬರೀ ಅರ್ಧ ಉತ್ತರ ಸಿಕ್ಕಿದೆ. ಪೂರ್ತಿ ಉತ್ತರ ಬೇಕು ನನಗೆ. ಪೂರ್ತಿಯಾಗಿ ಉತ್ತರ ಕೊಟ್ಟಿದ್ದೀನಲ್ಲ, ಪದೇ ಪದೇ ಅದೇ ಪ್ರಶ್ನೆ ಕೇಳಿ ನನಗೆ ಹಿಂಸೆ ಕೊಡಬೇಡಿ. ನಿಮ್ಗೆ ಗೊತ್ತು ನನ್ನ ಮನಸ್ಸು ಇವತ್ತು ಎಷ್ಟು ಹಾಳಾಗೈತೆ ಅಂತ. ದಯವಿಟ್ಟು ನನ್ನ ಬಿಟ್ಬಿಡಿ. ನಾನು ನಿಂಗೆ ಕೇಳಿದ್ದು ನನ್ನ ಜೊತೆ ಬದುಕೋ ಮನ್ಸಿದ್ಯಾ ಇಲ್ವಾ ಅಂತ. ನಂಗೆ ಅದಕ್ಕೆ ಉತ್ತರ ಕೊಟ್ಟು ನೀನು ಹೋಗ್ಬೋದು.
ನೀನು ಸತ್ಯ ನ್ಯಾಯ ಅಂತ 1000 ಮಾತಾಡ್ಬೋದು, ನನಗದು ಬೇಕಾಗಿಲ್ಲ. ನನಗೆ ಬೇಕಿರೋದು ಇಷ್ಟೇ, ನಿನಗೆ ನನ್ನ ಜೊತೆ ಬದುಕೋ ಮನ್ಸಿದೆಯಾ ಇಲ್ವಾ? ನಿಮಗ್ ಬೇಕಾಗಿರೋ ಉತ್ತರನ ನಾನ್ ಕೊಡಕ್ಕಾಗಕ್ಕಿಲ್ಲ. ನನ್ಗೇನ್ ಅನ್ಸ್ತೈತೋ ನಾನು ಅದನ್ನೇ ಹೇಳೋದು. ಸರಿ ಹೇಳು, ನನ್ನ ಜೊತೆ ಬದುಕೋ ಮನ್ಸಿದೆಯಾ ಇಲ್ವಾ? ನೋಡು ಪದ್ಮಿನಿ, ಒಂದು ಒಳಗಡೆ ಇರಬೇಕು, ಇಲ್ಲ ಹೊರಗಡೆ ಹೋಗಬೇಕು. ಅದು ಬಿಟ್ಟು ಹೊಸ್ಲು ಮೇಲೆ ನಿಂತ್ಕೊಂಡು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನೋ ಥರ ಬದುಕಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಪ್ರಾಮಾಣಿಕವಾದ ಉತ್ತರ ಕೊಡು. ನಿನ್ನ ತಂಗಿಗಾಗ್ತಿರೋ ಅನ್ಯಾಯ ತಡೆಯಕ್ಕೆ ಹೋಗಿ ನಿನಗೆ ನೀನು ಅನ್ಯಾಯ ಮಾಡ್ಕೋಬೇಡ. ಇಷ್ಟಕ್ಕೂ ಪೂರ್ವಿಗೆ ಯಾವುದೇ ರೀತಿಯ ಅನ್ಯಾಯ ಆಗಲ್ಲ. ಅಜ್ಜಿ ಅವಳ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ, ಅವಳನ್ನ ಒಳ್ಳೆ ಮನೆಗೆ ಸೇರಿಸ್ತಾರೆ. ನೀನು ನಿನ್ನ ಬಗ್ಗೆ ಮಾತ್ರ ಯೋಚಿಸು, ನನ್ನ ಬಗ್ಗೆ ಯೋಚಿಸು. ಮನ್ಸಿನ ಮಾತು ಕೇಳಿ ಉತ್ತರ ಕೊಡು. ಮಾತಾಡು ಪದ್ಮಿನಿ, ಬೇಗ ನೀನು ಉತ್ತರ ತಿಳಿಸು. ಯಾಕೆ? ನಾನು ನಿಮ್ಮ ಜೊತೆ ಬದುಕಲ್ಲ ಅಂದರೆ ಈಗಲೇ ನನ್ನ ಕಳಿಸಿ ಪೂರ್ವಿನ ಕರ್ಕೊಂಬಂದ್ಬಿಡ್ತೀರಾ? ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತೀಯಾ? ನನ್ನ ಮಾತು ಮಾಡಿಸೋ ಪ್ರಯತ್ನನ ಇದು? ಸರಿಯಾಗಿ ಉತ್ತರ ಕೊಡು. ಊಟ ಇದೆಯಾ ನಿನಗೆ? ನಿನ್ಗೆ ಏನು ಅನ್ಕೊಂಡ್ಬಿಟ್ಟಿದ್ಯಾ? ಬಿದ್ದು ಕೈಯೋ ಕಾಲ ಮುರ್ಕೊಂಡಿದ್ರೆ ಏನಾಗ್ತಿತ್ತು? ನಿಮಗೆಲ್ಲ ಅವಳು ಮಾತ್ರ ಕಾಣಿಸುತ್ತೆ, ನನ್ನ ಕಾಳಜಿ ಕಾಣಿಸಲ್ಲ ಅಲ್ವಾ? ಇಲ್ಲ, ನನಗೆ ನಿಮ್ಮ ಜೊತೆ ಬದುಕಕ್ಕೆ ಇಷ್ಟ ಇಲ್ಲ. ನೀವು ಯಾವತ್ತು ಪೂರ್ವಿ ಕುತ್ತಿಗೆ ತಾಳಿ ಕಟ್ಟಿದ್ರೋ ಅವತ್ತೇ ನಿನ್ನ ಪ್ರೀತಿ ಮಾಡೋದು ನಿಲ್ಲಿಸ್ದೆ. ನನ್ನ ಮನಸ್ಸನ್ನ ಬದಲಾಯಿಸ್ಕೊಂಡೆ. ನನ್ನ ಮನಸ್ಸಲ್ಲಿ ನಿಮ್ಮ ಮೇಲೆ ಯಾವುದೇ ಥರದ ಪ್ರೀತಿ ಆಗಲಿ ಆಸೆ ಆಗಲಿ ಉಳಿದಿಲ್ಲ. ಇಷ್ಟು ದಿನ ನನ್ನಿಂದ ನಿಮ್ಮ ಜೀವನ ಹಾಳಾಯ್ತಲ್ಲ, ನಿಮ್ಮ ಕನಸೆಲ್ಲ ಸುಳ್ಳಾಯ್ತಲ್ಲ ಅನ್ನೋ ನೋವಿತ್ತು, ಪಶ್ಚಾತ್ತಾಪನೂ ಇತ್ತು. ಆದರೆ ನಿಮ್ಗೆ ಯಾವತ್ತು ಸತ್ಯ ಗೊತ್ತಾಯ್ತು, ಯಾವತ್ತು ನನ್ನ ಅರ್ಥ ಮಾಡ್ಕೊಂಡ್ರೋ ಅವತ್ತು ನನ್ನ ಮನಸ್ಸು ಸ್ವಲ್ಪ ಹಗುರ ಆಯಿತು. ನೀವು ಮತ್ತೆ ಪೂರ್ವಿ ಯಾವತ್ತು ಒಟ್ಟಿಗೆ ಜೀವನ ಶುರು ಮಾಡ್ತಿರೋ ಅವತ್ತು ನಾನು ಪೂರ್ತಿಯಾಗಿ ಹಗುರ ಆಗ್ತೀನಿ ಅಷ್ಟೇ.